ಇನ್ನೂ ಹೋಗಿಲ್ಲೇನೆ? ಅಯ್ಯ, ವಾರ ಪೂರ್ತಿ ಇಬ್ರು ದುಡಿತಾ ಇರ್ತೀರಾ. ಸಿಕ್ಕೋದು ಒಂದು ದಿವಸ ಭಾನುವಾರ ರಜಾ, ಎಲ್ಲಾನ ಹೋಗಿ ಸುತ್ತಾಡ್ಕೊಂಬರ್ರಿ ಅಂದರೆ ಇಷ್ಟೊತ್ತು ಮಾಡ್ತೀರಾ ನೋಡು. ಪರಂ ರೆಡಿ ಆದ, ಟೈಮ್ ಆಗೋಯ್ತು. ಬಂದೆ ಅಮ್ಮ, ಬಂದೆ ಬಂದೆ. ಏನಮ್ಮ ಅದ್ಯಾರು ನೋಡಿ? ಓ ಬನ್ನಿ, ಒಳಗಡೆ ಬನ್ನಿ. ಪರಂ ಇಲ್ಲೇನಮ್ಮ? ಏನು ಮಾಡ್ತಾವನೆ? ಎಲ್ಲ ಹೊರಗಡೆ ಹೋಗಿ ರೆಡಿ ಆಗ್ತಾ ಇದ್ವಿ. ಏನು ವಿಷಯ ಹೇಳಿ? ಅವನ ಹತ್ರ ಮಾತಾಡ್ಬೇಕಾಗಿತ್ತಮ್ಮ, ಅದಕ್ಕೆ ಬನ್ನಿ. ಸರಿ, ಕರಿತೀನಿ ರೀ. ಬೀಗ್ರಮ್ಮ, ಚೆನ್ನಾಗಿದ್ದೀರಿನಮ್ಮ? ಚೆನ್ನಾಗಿದ್ದೀರಿ. ಪರಂ, ನಿಮ್ಮ ಅಪ್ಪ ಬಂದಿದ್ದಾರೆ ನೋಡಿ. ಎಲ್ಲಿಗಾದ್ರೂ ಹೋಗ್ಬೇಕಂತಿದ್ರೆ ತಕ್ಷಣ ಬಂದ್ಬಿಡ್ತಾರೆ. ಥೂ, ಇವ್ರದೊಂದು ತಲೆ ನಾವು ನಮಗೆ. ಸುಮ್ಮನೆ ಇರ್ತೀಯ? ಏನೋ ಮಾತಾಡಿ ಕಳಿಸ್ತೀನಿ, ನಾನು ಸುಮ್ಮನೆ ಇರು. ಏನಪ್ಪ? ಏನಪ್ಪ, ಚೆನ್ನಾಗಿದ್ದೀನಪ್ಪ. ಊರ್ ಕಡೆ ಬಂದೇ ಇಲ್ಲ? ಇಲ್ಲಪ್ಪ, ಕೆಲಸ ಇತ್ತು. ಏನಪ್ಪ? ನಾನು ಮೊನ್ನೆನೇ ಹೇಳಿದ್ದೀನಪ್ಪ, ಇಲ್ಲಿಗೆ ಬರೋವಾಗ ಚೆನ್ನಾಗಿರೋ ಬಟ್ಟೆ ಹಾಕೊಂಬರ್ರಿ ಅಂತ. ಕಾಲಿಗೆ ಚಪ್ಪಲಿ ಕೂಡ ಇಲ್ಲ, ಹಂಗೆ ಬರ್ತೀರಲ್ಲ? ಇಲ್ಲಪ್ಪ, ಹಿಂಗೆ ಕಾಸುಗಳು ಕಾರೋ ಅಷ್ಟು ಬಾಧೆ. ಈ ನಡುವೆ ನೀನು ತಿಂಗಳು ಕಾಸು ಕೊಡ್ತಾ ಇಲ್ಲ, ತಗೊಳಕ್ಕಾಗಿಲ್ಲಪ್ಪ. ಮನೆ ಒಂದು ಜೊತೆ ಇದ್ವು, ಕಿತ್ತೋಗ್ಬಿಟ್ಬೋವು. ತಿರ್ಗಿ ಯಾವಾಗನ ತಗೊಂತೀನಿ ಹೇಳಪ್ಪ. ಈಗ ಪದೇ ಪದೇ ಯಾಕಪ್ಪ ಬಂದು ನಾನು ತೊಂದರೆ ಕೊಡ್ತೀಯಾ? ನಾನಿರೋದು ನಮ್ಮ ಅತ್ತೆಯವ್ರ ಮನೆ ಒಳಗೆ. ನೀನು ಬರ್ತಾ ಇದ್ರೆ ಹೆಂಗೆ? ಅವ್ರೇನು ಬೇಜಾರು ಮಾಡ್ಕೊಳಲ್ಲ? ಏನೋ ವಿಷಯ ಇದ್ರೆ ಫೋನ್ ಮಾಡಿ ಹೇಳಪ್ಪ. ಫೋನ್ ಮಾಡ್ತಾನೆ ಇದ್ದೀನಪ್ಪ, ನೀನು ಫೋನ್ ಎತ್ತಿಲ್ಲ, ಅದಕ್ಕೆ ಬನ್ನಿ. ಅದೇನೋ ಬೇಗ ಹೇಳಪ್ಪ ವಿಷಯ. ನಂಗೆ ಕೆಲಸ ಐತೆ, ನಾವು ಹೋಗ್ಬೇಕು, ಎಲ್ಲ ಹೊರಗಡೆ ಹೋಗ್ಬೇಕು. ನಮಗೆ ವಾರ ಎಲ್ಲ ಕೆಲಸ ಮಾಡಿ ಒಂದು ದಿವಸ ಸಿಗೋದು ರಜಾ ಭಾನುವಾರ. ಎಲ್ಲಾದರೂ ಸುತ್ತಾಡ್ಕೊಂಬರೋಣ ಅಂತಂದರೆ ಏನಾದರೂ ಒಂದೊಂದು ಹೇಳಪ್ಪ. ಕೂತ್ಕೊಂಡೇನಪ್ಪ? ಇವಾಗ ಕೂತ್ಕೊಂಡು ಮಾತಾಡೋಷ್ಟು ಪುರ್ಸತ್ತಿಲ್ಲಪ್ಪ, ಅದೇನೋ ಹೇಳಪ್ಪ. ಸರಿಯಪ್ಪ, ನಿಂತ್ಕೊಂಡೆ ಮಾತಾಡ್ತೀನಿ ಹೇಳಪ್ಪ. ಅದೇ ಪವಿಕ ಯಾರೋ ಬಂದಿದ್ರಪ್ಪ, ಅದಕ್ಕೆ ನೀನು ಒಂದು ಮಾತು ಕೇಳಬೇಕು ಅಂತಂದು ನಿಮ್ಮ ಅಮ್ಮನ, ಅದಕ್ಕೆ ಬನ್ನಿ. ಮಾಡೋಂಗಿದ್ರೆ ಮಾಡ್ರಪ್ಪ ಮದುವೆ, ನಾನೇನು ಬೇಡ ಅಂತನಾ? ಮದುವೆ ಅಂತಂದ್ರೆ ಸುಮ್ಮನೆ ಆತೈತೇನಪ್ಪ? ಸುಮ್ಮನೆ ಆತೈತಾ? ಒಡವೆ ಬೇಕು, ಬಟ್ಟೆ ಬರಬೇಕು, ಎಷ್ಟು ಆಗ್ತದೆ? ಹಾಗಾದ್ರೆ ಸುಮ್ಮನೆ ಇರು. ಯಾಕೆ ಪದೇ ಪದೇ ಬಂದು ಹಿಂಗೆ ಹಿಂಸೆ ಕೊಡ್ತೀಯ ನನಗೆ? ಯಾವುದೋ ಮೊನ್ನೆ ಒಂದು ಒಳ್ಳೆ ಸಂಬಂಧ ಬಂದಿತ್ತಪ್ಪ, ಅದಕ್ಕೆ ನಿಮ್ಮ ಅಮ್ಮನ ನೀನು ಕೇಳು ಅಂತಂದ್ಲು, ಅದಕ್ಕೆ ಕೇಳೋಣ ಅಂತ ಬನ್ನಿ. ನೋಡಪ್ಪ, ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಇವಾಗೇ ನಾನು ಆಫೀಸ್ ಒಳಗೆ ಲೋನ್ ತಗೊಂಡಿದ್ದೀನಿ ಈ ಮನೆ ಕಟ್ಟಕ್ಕೆ. ಈ ಸದ್ಯಕ್ಕೆ ನನ್ನ ಹತ್ರ ಒಂದು 5-6 ವರ್ಷದವರೆಗೂ ದುಡ್ಡಿಲ್ಲ. ನಾನು ದುಡ್ಡು ಕೊಡೋವರೆಗೂ ಕಾಯಂಗಿದ್ರೆ ಕಾಯ್ರಿ, ಇಲ್ಲ ಅಂತಂದರೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿರಿ. ನನ್ನನ್ನು ಬಂದು ಪದೇ ಪದೇ ದುಡ್ಡು ಕೇಳಬೇಡಪ್ಪ, ನನ್ನದೇ ಸಾಲ ಜಾಸ್ತಿ ಆಗೈತೆ. ಆಯ್ತಾ ಮಾತಾಡಿದ್ದು? ಟೈಮ್ ಆಗುತ್ತೆ, ಹೊರಗಡೆ ಹೋಗೋಣ. ಅಯ್ಯೋ, ಇನ್ನೆಲ್ಲೇ ಹೋಗೋದು? ಇನ್ನೆಲ್ಲಿ ಹೋಗೋದು? ವಾರ ಎಲ್ಲ ಇಬ್ರು ದುಡಿತೀರಾ, ಒಂದು ದಿವಸ ಹಂಗೆ ಹೋಗಿ ಓಡಾಡ್ಕೊಂಡು ಬರಲಿ ಅಂತಂದರೆ ಅಯ್ಯ, ಯಾವ್ದನ ಒಂದೊಂದು ಥೂ. ಸರಿನಪ್ಪ, ನಂಗೆ ಹೊರಗಡೆ ಕೆಲಸ ಐತೆ. ಸರಿಯಪ್ಪ, ಆಯಿತು, ಓದ್ತೀನಿ ನಾನು. ಒಂದ್ಸರಿ ಏನಾರ ಬರಂಗಿದ್ರೆ ಒಳ್ಳೆ ಬಟ್ಟೆ, ಕಾಲಿಗೆ ಚಪ್ಪಲಿ ಹಾಕೊಂಡು ಬಾಪ, ಇಲ್ಲ ಅಂತಂದ್ರೆ ಬರಕ್ಕೆ ಹೋಗ್ಬೇಡ. ಆಯ್ತಪ್ಪ, ಆಯ್ತು. ಅಮ್ಮು ಬಾ ಹೋಗೋಣ. ಹೋದ್ರ ನಿಮ್ಮಪ್ಪ? ಹೋದ್ರು, ಬಾ ಹೋಗೋಣ ಬಾ. ಅಲ್ಲಪ್ಪ, ಅವತ್ತು ಹೇಳಿದ್ದೀನಲ್ಲ, ನಿಮ್ಮ ಮನೆಯವರು ಕಿಕ್ಕಿಕ್ಕು ಬಂದು ನಮ್ಗೆ ತೊಂದರೆ ಕೊಡ್ಕೊಡ್ದು ಅಂತ. ಏನಕ್ಕೆ ನಿಮ್ಮ ಅಪ್ಪನ ಪದೇ ಪದೇ ಬರೋದು ನಮ್ಮ ಮನೆಗ? ಇಲ್ಲ ಅತ್ತೆ, ಹೇಳಿದ್ದೀನಿ ಬಿಡಿ, ಬರಲ್ಲ ಇನ್ನ. ಆ ಹುಡುಗಿ ಒಂದು ಹುಡುಗಿಗೆ ಮದುವೆ ಮಾಡೋಕ್ಕಾಗಲ್ಲ ಇವ್ರ ಕೈಯಾಗ. ಇರೋದು ಹಳ್ಳಿನಾಗ ಏನಿರ್ತದೆ ತಿನ್ನೋದು ಉಣ್ಣೋದು. ಬೆಳಗ್ಗೆ ಒಂದು ಕಿತ ಸಾರು ಮಾಡಿ ಇಟ್ಟು ತೊಳಸಿದ್ರೆ ಮುಗೀತಪ್ಪ. ಏನು ನಮ್ಮಂಗೆ ಬಿಸಿ ಬಿಸಿ ಮಾಡ್ಕೊಂಡು ತಿಂತಾರೆ ಅವರು? ಏನು 6 ಕಾಸು 3 ಕಾಸು ಪಕ್ಕಕ್ಕಾಗಲ್ಲ? ಇಲ್ಲ ಅತ್ತೆ, ಏನು ಸಂಪಾದನೆ ಇಲ್ಲಲ್ಲ, ಅದಕ್ಕೆ ನಾನು ಓದಿಸ್ಬೇಕು ಅಂತ ಅಷ್ಟೆಷ್ಟು ಇದ್ದಿದ್ದು ಜಾಗನೆಲ್ಲ ಮಾರ್ಬಿಟ್ರು. ಇವಾಗ ಅವ್ರು ಕೂಲಿ ಮಾಡಬೇಕು, ಜೀವನ ಮಾಡಬೇಕು, ಹಂಗಂತ ಹೇಳ್ಬಿಟ್ಟು ನಾವು ಸಹಾಯ ಮಾಡೋಕ್ಕಾಗಲ್ಲಪ್ಪ. ಆಗಲ್ಲ, ಹೋಗ್ರಿ ಓಡಾಡ್ಕೊಂಡು ಹೋಗ್ರಿ ಇಬ್ರು. ಬಾಮು ಹೋಗೋಣ. ಬಂದ್ಬಿಡ್ತಾನೆ ತಿರ್ಕೊಂತೀನಿ ನಾನು ಬಂದಂಗೆ. ಅಕ್ಕಪಕ್ಕ ನೋಡಿದ ಜನಗಳು ಅದೇನಕ್ಕಂತಾರ ಅದೇನ. ಥೂ, ಎಲ್ಕಾದಿದ್ವ ಇವು. ಎಷ್ಟೊತ್ತಾಯ್ತು ಹೋಗಿ? ಇನ್ನೂ ಬರಲಿಲ್ಲ. ಪರಮೇನ ಒಂದು ಅಷ್ಟೇ ದುಡ್ಡನ್ನು ಕಟ್ಟು ಕಳಿಸಿತ್ತಾನೆ ಹೇಳು. ಎಷ್ಟು ದಿನ ಆಯ್ತು ಅವ್ನು ನಮ್ಗೆ ದುಡ್ಡು ಕೊಟ್ಟು? ಲೇ ಪವ್ಯ ಏನಮ್ಮ? ಈನಿ ಪರ ಮರ್ದೋಗದೆ ಅಂತಂದಲ್ಲ, ಆ ಕಾಲೇಜ್ ಕರ್ಕೊಂಡು ಹೋಗೋದು. ಇವಾಗ ನಿಮ್ಮ ಅಪ್ಪನ ನಿಮ್ಮ ಅಣ್ಣ ಕಾಸು ಕಟ್ಟು ಕಳಿಸಿತ್ತಾನೆ. ನಾಳೆ ಹೊಲ ಕೊಡು ಹೋಗಿ. ಸರಮ್ಮ, ಮನೆ ಸೂಜಿದಾರ್ದಾಗೆಲ್ಲ ಹೊಲ್ಕೊಂಡು ಹೋಗಿದ್ನೆ, ಅದು ಒಗ್ದು ಎಲ್ಲ ಕಿತ್ತೋಗ್ಬಿಟ್ಟದೆ. ಇವಾಗ ನಿಮ್ಮ ಅಪ್ಪನ ಕಾಸು ಎತ್ಕೊಂಬತ್ತಾನೆ ಹೇಳು. ಅಮ್ಮ, ಹಣ್ಣು ಹೊತ್ತಿಗೆ ಬಂದು 1 ವರ್ಷ ಆಯ್ತಲ್ಲಮ್ಮ, ಬರೇ ಇಲ್ಲ ಹಣ್ಣು ಹೊತ್ತಿಗೆ ನಮ್ಮ ಮನೆಗ. ಅಯ್ಯೋ, ಹೊಸ್ಕೊ ಮನೆ ಬೇರೆ ಕಟ್ಟಿದ್ರಲ್ಲ, ಅದಕ್ಕೆ ಎಲ್ಲ ಕೆಲಸಗಳು ಜಾಸ್ತಿ ಇರಬೇಕು. ಅಣ್ಣವ್ರು ಯಾಕಮ್ಮ ನಮ್ಮನ್ನ ಗೃಹ ಪ್ರವೇಶಕ್ಕೂ ಕೂಗಿಲ್ಲ, ಅಣ್ಣು ಕೂಗಿಲ್ಲ, ಅತ್ತಿಗೆನೂ ಕೂಗಿಲ್ಲ, ಅತ್ತೆನೂ ಕೂಗಿಲ್ಲ? ಎಲ್ಲೋ ಮರ್ತೋಗಿತ್ತಾರೆ ಹೇಳಮ್ಮ, ಅದಕ್ಕೆ ಕೂಗಿಲ್ಲ. ಹೌದಾ? ನಮ್ಮನ್ನೇ ಮರ್ತೋಗ್ಬಿಟ್ಟವ್ರಂತೀಯಾ? ಬಿಡು, ಇನ್ನೊಂದು ದಿವಸ ಹೋಗ್ಬಿಟ್ಟು ನಾವೇ ಮಾತಾಡ್ಸ್ಕೊಂಬಂದ್ರೆ ಆಯ್ತು. ಹೋಗಿ ಒಳಗೆ ಹೋಗಿ ಏನೋ ಕೆಲಸ ನೋಡೋಗು.